ಬಂತು ಸುಮಾರೇ ನೋಡಿ ಬಸವಣ್ಣ ಹೋಗುನು ಬಾರಮ್ಮ ಬಂತ ಸುಮಾರೇ ಯಮ್ಮ ನಡಿ ಹೋಗುನು ಮರಡಿ ಬಸವಣ್ಣೆ ಇದ್ದಾನೆ ಸೂತ್ರಧಾರೆ ಸುಮಾರ ಆಹಾ ಬಂತ ಸುಮಾರ ಮುರಳಿ ಬಸವಣ್ಣ ಹೋಗುನು ಬಾರಮ್ಮ ಬಂತ ಸುಮಾರ ಹೋಗು ನಡಿವಾ ಮುತ್ತೈದೆಂಬುದು ಮೂರ ಗುಂಡಿನ ಒಲಿಯ ನೀನು ಹೂಡಮ್ಮ ಅರುವ ಎಂಬುದು ವಾರ ಕುಳ್ಳಿನ ತುರಿಯ ನೀನು ಹತ್ತಮ್ಮ ಸತ್ಯ ಎಂಬುದು ಗಡಿಗೆನೊಳಗ ಅನಭೋಗದ ಅಡಿಗೆ ನಾ ಮಾಡಿನೆ ಪಂಚಾಮೃತ ಅಡಿಗೆಯ ಮಾಡಿ ಗುರುವಿನ ಪಾದಕ ವೈದಿಡುನೆ ಅಲ್ಲಿ ಸ್ಥಿರವದು ವರ ಬಂತ ಸುಮಾರ ಅಮ್ಮ ಬಸವಂದಿರ ಗುಡಿ ಯಮ್ಮ ಇಲ್ಲಿ ಐತಂತ ಬಂದಿವಿ ಯವ್ವ ಕಡೆ ಬನ್ನಲ್ಲ ಇನ್ನ ಎಲ್ಲಿ ಕನಸು ಹೊತ್ತು ನೋಡಮ್ಮ ಯವ್ವ ಅಣ್ಣನ ಮಗಳೇ ಹಾ ಆಡಿದ್ರೆ ಮೂರು ಮಾತು ಹೂಡಿದ್ರೆ ಮೂರು ಗುರಿ. ಹೌದಮ್ಮ. ಒಂದು ಪದ ಹಾಡುವಲ್ಲಿ ಎರಡು ಪದ ಹಾಡು ನನ್ನ ಮಗಳೇ. ಎರಡು ಪದ ಹಾಡುವಲ್ಲಿ ಮೂರು ಪದ ಹಾಡಿದೆ ಅಂದ್ರೆ ಹಾಡಿದ್ರೆ ಬಸವಂತರ ಗುಡಿಗೆ ಅದನ್ನ ಹೋಗ್ತಾ ಇದೀವಿ. ಹೌದಮ್ಮ. ಮತ್ತಾದ್ರೂ ಹೇಳ್ತೀನಿ ಕೇಳಿ ನನ್ನ ಮಗಳೇ. ಚಂದವಾಗಿ ಹೇಳು. ಬಸವನ ದೇವರೇ ಗುಡಿಯೇ ಕಾಣಿಸುವಂದೆ ಯಾವ ಕಾಡೆ ಬಸವಣ್ಣ ದೇವರ ಗುಡಿಯೇ ಕಾಣಿಸುವಂದೆ ಯಾವ ಕಾಡೆ ನಡೆದೆ ನಡೆದೆ ಬಂತೆ ಬೇಸರ ದೇವರ ಗುಡಿಯ ಅನಕಲ್ದ ಯಾವ ಕಡೆಯ ಬಸವಣ್ಣ ದೇವರ ಗುಡಿ ಅನಕಲ್ದ ಯಾವ ಕಡೆ ನಡೆದ ನಾಡಾದ ಬಂತ ಬೇಸರ ಜಾಸ್ತಿಗೆ ಬಿಸಿಲಿನ ಕಿಡಿಯೇ ಹಾರತೈತೆ ಯವ್ವ ಹುಡಿಯೇ ಜಾಸ್ತಿಗೆ ಬಿಸಿಲಿನ ಕಿಡಿಯೇ ಹಾರತೈತೆ ಯವ್ವ ಹುಡಿಯೇ ಪಟ್ಟಿ ಒಳಗೆ ಆಗತೈತೆ ಗಡಬಿಡೆ ಹೇಳ್ತೀನಿ ಕೇಳಿ ಮಗಳು ಹಾರತೈತವ್ವ ಹುಡಿಯ ಜಾತಿಗೆ ಬಿಸಿಲಿನ ಕಿಡಿ ಹಾರತೈತವ್ವ ಹುಡಿ ಹೊಟ್ಟಿಯೊಳಗಾಗತೈತೆ ಗಡಬಿಡಿ ಬೀಡಾದ ಗುಂಪಿನ ಒಳಗೆ ಕಾಣಿಸುವಂದ ದೇವರ ಗಿಡದ ಗುಂಪಿನ ಒಳಗೆ ಕಾಣಿಸುವಂದ ದೇವರ ನಡೆದ ನಡೆದೆ ಬಂತ ಬೇಸರ ಹೌದೌದಮ್ಮ ಚಂದವಾಗಿ ಹೇಳಮ್ಮ ಅನಕಲ್ದ ದೇವರ ಜದ ಗುಂಪಿಯ ಒಳಗ ಅನಕಲ್ದ ದೇವರ ನಡೆದ ನಾಡಾದ ಬಂತ ಬೇಸರ ಅಣ್ಣನ ಮಗಳೇ ಹೌದಮ್ಮ. ಬ್ಯಾಸಿಗೆ ಬಿಸಿಲ ಒಂದೇ ಸವನ ನನ್ನ ಮಗಳ ಹುಡಿ ಹಾರಕ ಹುಡಿ ಹಾರೇ ಹಾರ್ತೈತಮ್ಮ. ನಡೆದು ಹೌದು ನನ್ನ ಕಾಲ ಬಾಳ್ ನುಸಾಕತ್ತಿದ್ದು ನನ್ನ ಮಗಳ ನುಸ್ಲೇಕತ್ತಾವ. ಇನ್ನ ಎಲ್ಲಿ ಐತಿ ನನ್ನ ಮಗಳ ಬಸವಂತರ ಗುಡಿ ಏನಮ್ಮ ಇನ್ನೇನ ಬಾಳ ದೂರ ಇಲ್ಲಮ್ಮ. ಇನ್ನು ಒಂದೇ ಒಂದೇ ಪದ ಹಾಡಿದ್ರೆ ಎಮ್ಮ ಬಸವಂದ್ರ ಗುಡಿಗೆ ಹೋಗ್ತೀವಿ ನೋಡುವ. ಹೋಗ್ಯವಲ್ಲ. ಹೌದಮ್ಮ. ಆಗ್ಲಿ ನಡಿ ನನ್ನ ಮಗಳ ಹೋಗ ಹೇಳ್ತಾನೆ ಕೇಳು ಚಂದವಾಗಿ ಹೇಳುವ. ಗುಡಿ ಸನ್ನೇಕ ಬಂದಿವ ನಾವ ದೇವರ ಸನ್ನೇಕ ಬಂದಿವ ನಾವ ಏನ ಚಂದ ಕಾಣತತಿ ದೇವರ
ಇನ್ನ ಚಂದ ಕಾಣತತಿ ದೇವರ ಗುಡಿ ಒಳಗೆ ಹೋಗಿ ಪೂಜೆ ಅದನ ನೋಡ ಗುಡಿ ಒಳಗ ಹೋಗಿ ಪೂಜೆ ಅದನ ನೋಡೆ ಸನಿಯೇಕ ಬಂದಿವ ನಾವ ದೇವ್ರ ಸನಿಯೇಕ ಬಂದಿವ ನಾವ ಇನ್ನ ಚಂದ ಕಾಣತತಿ ದೇವರ ನರನಾ ತೇರೆಳುತ್ತ ಚಂದೆ ಕೈ ಒಡ್ಸುನ ಇಂದ ದೇವ್ರಿಗೆ ಹೋಗುದು ಚಂದ ಕೈ ಒಡ್ಸುನ ಇಂದ ಗುಡಿ ಸನಿಯಕ್ಕೆ ಬಂದಿವ ನಾವ ದೇವ್ರ ಸನಿಯಕ್ಕೆ ಬಂದಿವ ನಾವ ಪೂಜೇರಿ ವದರಮ್ಮನೀನ ಅಮ್ಮ ಒದರ್ಕೊಂಡು ಬಾರಮ್ಮ ಏನಮ್ಮ ಗುಡಿಗೆ ಅಂತ ಬಂದಂಗಾಯ್ತು ಇವಾಗ ಗುಡಿಗೆ ಬಂದಿವಲ್ಲ ಇನ್ನು ಮೇಲೆ ಗುಡಿಯಲ್ಲಿ ಪೂಜಾರಿ ಅದನ ಹಾ 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 ಏನತ್ತವ ಗುಡಿಯಿಂದ ಹೋಗಿ ಮಲ್ಗ್ಯಾರ ಯಾವ ನೋಡಲ್ಲ ಯಮ್ಮ ನೋಡ್ಕೊಂಡಷ್ಟ ಬರಬೇಡ ಒದರ್ಕೊಂಡು ಬರಮ್ಮ ಒದರ್ಕೊಂಡ ಬರ್ಲೇವ ಒದರ್ಕೊಂಡು ಬರಮ್ಮ ಯಪ್ಪ ಪೂಜಾರಿ ಪೂಜಾರಿ ಎಲ್ಲ ಅಂಗಡಿ ಸಾಕಿನ ಅಂಗಡಿಗೆ ಇರ್ಪಾಕ್ ಮಾಸ್ಟರ್ಗೆ 100 ರೂಪಾಯಿ ಕೊಟ್ಟಿರ್ತಾರೆ ಅವರೇ ಬಂದು ಸ್ವೀಕಾರ ಮಾಡಬೇಕು ಎಲ್ಲ ಮಂಡಿ ಈ ನಮ್ಮ ಅಲ್ಪ ಕಲ್ಯಾಣ ಕಣ್ಣು 100 ರೂಪಾಯಿ ತುಂಬ ಬರಗಿದ್ದೇನೆ ಏಕವಾಗ ಹೊಡೆದ ಕರೆದವರ್ಯಾರಮ್ಮ ಬೆದರುತ್ತ ಬಂದೆನಮ್ಮ ಬಂದೆನಮ್ಮ ತಗೇಲವ ಮೂಲಕ ಬರಮ್ಮ ಎಲ್ಲೆಲ್ಲಕ್ಕೆ ಮಯ ಬಂದು ಲಿಂಬೆ ಹಣ್ಣ ನೋಡಿ ಮುಚ್ಚವ ಕಾಣ ಎಲ್ಲೆಲ್ಲಕ್ಕೆ ಮಯ ಬಣ್ಣ ಲಿಂಬೆ ಹಣ್ಣ ನೋಡಿ ಮುಚ್ಚವ ಕಾಣ ಇಂದ್ರಾವತಿ ನೋಡಲಾರೆ ನಿನ್ನ ವರಣ ಯಾರೆಲ್ಲ ಎಲ್ಲ ಊರಾಗ ಕೆಲವಂಗ ನನಗ ಯಾರೆಲ್ಲ ಎಲ್ಲ ನಿನ್ನ ಊರಾಗ ಕೆಲವಂಗ ನನಗ ಲಗೋ ಮಾಡಿ ಹೇಳ್ಕೊಟ್ಟ ಈಗ ಬಲ್ಲ ಕಾರುಣ ಇಲ್ಲಿ ಈಗ ಬಲ್ಲ ಕಾರುಣ ಹೇಳನಗ ಹಲೋ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಯಾರು ಬೇಯಮ್ಮ ನನ್ನ ಕೂಯಿಗೊಡ ಕರೆದಾರ ಸ್ವಲ್ಪ ಮುಂದೆ ಸಾಗಿ ಬರ್ರಿ ಇಂಥ ದೊಡ್ಡ ನಮ್ಮ ತಳನಮ್ಮನ ಜಾತ್ರೆಯಾಗ ಸ್ವಲ್ಪ ನೀವು ಯಾರು ಅನ್ನೋದು ಗೊತ್ತಾಗಿಲ್ಲ ನನಗೂ ಸ್ವಲ್ಪ ಯಪ್ಪ ಹಾ ನಮ್ದು ಇನ್ನ ಗುರ್ತತ್ತಿಲ್ಲ ಹೌದು ಬೇಮ್ಮ ಅಂದ್ರೆ ಅವ್ರು ಯಾರು ಮತ್ತ ನಾ ಯಾರು ಗುರ್ತತ್ತಿಲ್ಲ ಇನ್ನ ಗುರ್ತಾತಿಲ್ ಬೇಮ್ಮ ನೀವು ಹೇಳಿದ್ರೆ ಗೊತ್ತಾಕತ್ತೆ ಯಪ್ಪ ಕೇಳ್ತಲ್ಲ ಹೌದಾ ಬೇ ಅವು ನನ್ನ ಮಗಳ ಗಂಗವ ಅಮ್ಮ ಏನಂದ ಪೂಜಾರಿ ಪೂಜಾರಿ ಅಂತಾನು ಆಹಾ ಯಮ್ಮ ಕೂಗ್ ಬಿಡದ ಕರೆ ಅವ್ರು ಯಾರು ಬೇ ಯಮ್ಮ ಯಾರು ಬೇ ಅಮ್ಮ ಹಿಂದಿನ ಹುಡುಗಿ ಮೈಯ ಬಣ್ಣ ತೇಡಕ್ಕಿರಿ ನಿಂಬೆ ಹಣ್ಣ ಆಹಾ ನೋಡಿ ಮುಚ್ಚ ನಾನು 2 ಕಣ್ಣ ಹೌದು. ಯಮ್ಮ ಯಾರು ಬೇ ನೀವ್ ಯಾರು ನಿಮ್ಮ ಕೂಣ ಗುರ್ತ ಸರ್ವ ಸಿಗಲ್ಲ ಹೇಳ್ದಂಗಾದ್ರೆ ಆಹಾ ಗುಡಿ ಒಳಗ್ ಕರ್ಕೋತಾನ ಇದ್ರಿ ಯಮ್ಮ ಗುಡಿ ತಲಗ ಅಂತಾನೆ ಗುಡಿ ತೊಳಗಂತಾನ ಯಮ್ಮ ನಾವು ಮುಂದೆ ಇವಾಗ ಬಂದ ಎಷ್ಟು ಹೊತ್ತಾಯ್ತು ಹೂಗ್ ಹೊಡೆದಂಗ ಕರ್ದ ಕರಿತೀವಿ ಯಮ್ಮ ಇನಕ ತಕ ಪೂಜಾರಿ ಎಲ್ಲಿ ಹೋಗಿದ್ದು ಕೇಳು ಯಪ್ಪ ನಾವು ಬಂದ ಬಾಳ್ ಹೊತ್ತಾತ ನನ್ನ ಮಗನ ಹೌದು ಮತ್ತ ಇಲ್ಲಿ ಮಟ್ಟಪ್ಪ ಗುಡಿ ಬಿಟ್ಟು ಎಲ್ಲಿ ಹೋಗಿದಿ ಅಮ್ಮ ಊರಾಗ ಒಂದು ಸರ್ವ ಆಗಿತ್ತ ಎಂತ ದೊಡ್ಡ ಜಾತ್ರೆ ಬಿಟ್ಟ ನಾನು ದಪ್ಪನ್ ಮಾಡಕ್ ಹೋಗಿ ಬರ್ದ
ಯಪ್ಪ ಜಳಕ ಮಾಡಿ ಬಂದಿ ಹಂಗ ಬಂದೇವ್ ನನ್ನ ಮಗನೇ. ಬೇ ಮುದಕ್ಕೆ ಹಿಂಗ್ ಕೇಳತ್ತಿಲ್ಲೇನ ಹಾ ಅಲ್ಲ ನಾ ಬರುವ ಅವಸಾನಕ್ಕೆ ಒಂದು ದೊಡ್ಡ ಅಣಮಳಿ ಹಂಗ ಹೊಕ್ಕ ಕಟ್ಟಾಕತ್ತೆ ಹೌದಾ ಯಪ್ಪ? ಇನ್ನೇನು ನಾನು ಬರ್ಬೇಕು ಅನ್ಕೊಲ್ಲ ನಮ್ಮ ಮಡವಾದನ ತುಪ್ರಿ ಹಳ ತುಂಬಿ ಹಂಗ ಹರಿದ ಹರಿಯತ್ತಿತ್ತ ಸತ್ಯ ಬಾಳು ಹೌದ್ ಬೇ ಅಮ್ಮ ಇಡೀ ಜಗತ್ತಿಗೆ ಬಾ ಗೊತ್ತೈತಿ ಜಗತ್ತಿಗೆ ಗೊತ್ತೈತಿಯಪ್ಪ. ಇನ್ನು ನಾ ಇನ್ನು ಏನ್ ಮಾಡ್ದಂತೆ ಅದ ಹಳದಾಗ ಹಂಗ ಕಾಲ ತುದಿ 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 ಬಡಸ್ಕೊಂಡು ಬಂದೆಮ್ಮ. ಚಲೋ ಅಂದ್ರ ಪೂರ ಏನ್ ಜಳಕ ಮಾಡಿಲ್ಲ, ತುದಿ ತುದಿ ಅಟ್ಟ ಬಡ್ಸ್ಕೊಂಡ್ ಬಂದಿ. ಹೌದ್ ಬೇ ಅಮ್ಮ ಒಟ್ಟು ಮಣತಾಲ್ ತಳಗ ಹೌದ್ ಬೇ ಅಮ್ಮ ಬ್ಯಾಳಿಗೆ ನೀ ಇಲ್ಲ ಇಲ್ಲ ಬೇ ಅಮ್ಮ ಯಪ್ಪ, ನಾವು ನೀರ್ ಕುಡ್ತೀವಪ್ಪ. ಹಾ ಹೌದ್ ಬೇ ಅಮ್ಮ ಯಾವ ಯಮ್ಮ ಏನಂತ ಊರಾಗ ಒಂದ ಸರ್ವಾಗಿತ್ತಂತ. ಆಗಿತ್ತಂತ ಇವನ ಜಳಕ ಮಾಡಿ ಬಂದ್ರ ಇನ್ ಹಂಗ ಬಂದ್ರ ಕೇಳ್ಕೊಬೇಕಿಲ್ಲ. ಊರಾಗ ಸರ್ವ ಆದ್ರೆ ಹಾ ಹಾ ಅದನ್ನ ದಪ್ಪನ್ ಮಾಡಿ ಬರ್ಬೇಕಾರೆ ಇಟ್ಟು ತಾತಿಯಮ್ಮ ಅಂದ. ಯಪ್ಪ ಜಳಕ ಮಾಡಿ ಹಂಗ ಬಂದಿ ಅಂತ ಕೇಳಿನಿ. ಕೇಳಿದ್ರೆ ಏನಂದ ಯವ್ವ ಇವ್ ಏನು ದಪ್ಪನ್ ಮಾಡಕ್ ಹೋಗಿದ್ದಲ್ಲ ಹಾ ಮಾಡ್ಬಿಡು ಸಮಯದಾಗ ಒಂದ್ ಎಲ್ಲಿಂದ್ರ ಬಂತ ಆಮೇಲೆ ದೊಡ್ಡ ಮಳಿ ಬಂತಂತೇವ. ಹಾ ಹಾ ಆ ಮಳಿ ಒಳಗೆ ಯವ್ವ ಅಟ್ಟ ತುದಿ 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 ಬಡಿಸ್ಕೊಂಡ್ ಬಂದಾನಂತ. ಇಷ್ಟ ಬಡ್ಸ್ಕೊಂಬಂದತ್ತ ಇನ್ನ ಪೂರ ಇಲ್ಲ ಜಳಕ ಆಗಿಲ್ಲ. ಆಗಿಲ್ಲ. ಯಮ್ಮ ಹಾಗಾದ್ರೆ ಹಾ ಯಮ್ಮ ಬಸವಂತರಿಗೆ ಯಮ್ಮ ಇದೊಂದು ಚರಿಗೆ ನೀರು ಕೊಡು. ತಾಲ ಹೌದಿಲ್ಲ ಹಾ ಹಾ ಯಮ್ಮ ಗುಡಿ ನೋಡ್ರ ರಗಡ ಸಿಂಗಾರ ಮಾಡ್ಯಾನ. ಹೌದಾ ಯವ್ವ ಅಲ್ಲ ಎಲ್ಲಿ ನೋಡ್ತೇವೆ ಲೈಟ್ ಹಾಕ್ಯಾನ, ಬಾ ಚಂದ ಮಾಡ್ಯಾನ ನೀವು. ಎಲ್ಲಿ ನೋಡ್ತೇವೆ ಪರಪರೆ ಕಟ್ಟ್ಯಾನ. ಮತ್ತ ತಾನೂ ರಗಡ್ ಚಂದ ಆಗ್ಯಾನ. ಹ್ಞೂನ ಯವ್ವ ಮತ್ತ ಗುಡಿಯಾಗಿನ ಕಸ ಎಂದ ಹೊಡೆದಾನೋ ಯಾಂಬಾಲ. ಗುಡಿ ತುಂಬ ಕಸ ಹರಿಬೇಕವ್ವ. ಮೊದಲು ಗುಡಿ ಕಸ ಹೊಡಿ ಅಂತೇಳಿ ಯಪ್ಪ, ಪೂಜಾರಿ ಪೂಜಾರಿ ಅಮ್ಮ ಹೇಳ್ಬೆ ನನ್ನ ಮಗನ ನೋಡಾಕ ಎಷ್ಟು ಸುಂದರವಾಗಿ ಕಾಣತಿ. ಹೌದು ಸುತ್ತಮುತ್ತ ರಗಡ್ ಚಂದ ಮಾಡಿ ಹಾ ಮತ್ತ ನೀನು ರಗಡ್ ಚಂದ ಆಗಿ. ಹೌದಲ್ವೇ ಯಪ್ಪ ಹಾ ತೊಳಗು ನೋಡ ನನ್ನ ಮಗನ ಕನಕಾಪುರಿ ಏಲ. ಅಮ್ಮ ಅಲ್ಲವೇ ನೀವು ಇಂಥ ದೊಡ್ಡ ನಮ್ಮ ಬಸವನ ಹಸದ ಕಾಸ ನಮ್ಮ ಕಸಬರಿಗೆಲ್ಲ ತಿನ್ನತ್ತೆ ಇಂಥ ದೊಡ್ಡ ಜಾತ್ರೆ ನೀವು ಬಾಳ ದಿವಸಕ್ಕೆ ಅಪರೂಪಕ್ಕೆ ಬಂದಿರಿ. ಇಬ್ರು ಕೂಡ ನೀನು ನಿಮ್ಮ ಗಂಗವ್ವ ಸ್ವಲ್ಪ ಸರಿಗಿಲ್ಲ ಭಕ್ತಿಯಿಂದ ಹೊಡಗಿ ಬಿಡ್ರಲ್ಲ ನೋಡೋಣ ಸ್ವಲ್ಪ ಜನ ನೋಡ್ತತೆ. ಅಯ್ಯಪ್ಪ ಭಕ್ತಿಲೆ ಬಂದಿವಿ. ಹಾ ಒಂದ 2 ಸಲ 10 ಸಲ ಹೊಡಿತೀವ ನನ್ನ ಮಗನ. ಹಾ ಆದ್ರ ನೀ ಯಾಕೆ ಹೊಡೆದ್ರ ಅಂತ ನನಗೆ ತಲೆಯಾಗ ಭ್ರಮೆ ಬಂತ. ಹೌದನ್ಬೇ ಇರ್ಲಿಪ್ಪ ಹೇಳೋಲ್ಲ ಹಾಮ್ಮ ಯವ ಯಮ್ಮ ಯಾಕ ಪೂಜಾರಿ ಅಂತಾನು. ಏನಂದ ಯಪ್ಪ ಇಟ್ಟೆಲ್ಲ ನೀ ರಗಡ್ ಚಂದ ಮಾಡಿ ಮಾಡಿ ಗುಡಿ ತುಂಬಾ ಕಸ ಬದೈತಿ, ಕಸ ಯಾಕೆ ಹೊಡೆದಿಲ್ಲ ಅಂತ ಕೇಳಿನಿ. ಕೇಳಿದ್ರೆ ಏನಂತಮ್ಮ. ಯಮ್ಮ ಹಾ ದಿನಂಪ್ರತಿನ ಕಸ ಹೊಡೆದ ಹಾ ನಾನು ಕಸಬರಿಗೆ ಮಾಡಾಗೈತಿ. ಮೊಂಡಾಗೈತಿ ನೀವು ಭಕ್ತಿಲ ಬಂದಿರಿ ಬೇಕಾರ ಹೊಡ್ಕೋರಿ ಸಾಕಾರ ಬಿಡ್ರಿ ಅಂತ ನೀವು. ಇವ ಹಿಂಗತ್ತ ಯಮ್ಮ ಆದ್ರೂ ಆಗ್ಲಿ. ಯಾಕಂದ್ರೆ ಈ ಸದ್ದ ಮಕ್ಕಳ ನನಗ್ ಬೇಕಾಗ್ಯಾವ ಅಂತೇಳಿ ಬಸವಣ್ಣರ ಗುಡಿ ತಕ ಬಂದಿವಿ. ಹೌದಲ್ಲ ಯವ್ವ? ಹೌದಿಲ್ಲ ಈ ಸದ್ದ ನೀನು ಹೊಡೆದು ಬೇಡ ಹಾ ಮತ್ತು ಪೂಜಾರಿ ಹೊಡೆದು ಬೇಡ. ಬ್ಯಾಡಿವ್ ನನ್ನ ಮುತ್ತಿನ ಸರಿಗಿಲಿ ನಾನ ಗುಡಿ ಕಸ ಹೊಡಿತೀನಿ ಅಮ್ಮ. ಇಬ್ರು ಸರದ ಸೈಡ್ ನಿಂದ್ರಮ್ಮ. ನನ್ನ ಮಗಳ ಗುಡಿ ಕಸ ಹೊಡಿಯೋ. ಅಮ್ಮ ಗುಡಿ ಕಸ ಅಂತ ಹೊಡೆದಂಗಾಯ್ತು. ಹೊಡೆದಿಲ್ಲ ಒಂದ ಚರಿಗೆ ನೀರು ಕೊಟ್ಟ ಬಸವಂತರಿಗೆ ಸ್ನಾನ ಮಾಡ್ಸಂತ. ಆಗ್ಲಿ ಯಪ್ಪ ಪೂಜಾರಿ ಹಾ ಇದೊಂದ್ ಸರಿ ನೀರ್ ತಗೊಂಡೆ ಹಾ ಬ ಬಸವನ್ ದೇವ್ರಿಗೆ ಹಾ ಸ್ನಾನ ಮಾಡ್ಸಪ್ಪ. ಹೌದಮ್ಮ ಅಮ್ಮ ಅಮ್ಮ ನೋಡ್ಬೇ ಹಂಗಾರದ್ದ ಬಸವನ ಮಕ್ಕ ತೊಳ್ತೇನಮ್ಮ. ಅಮ್ಮ ನೋಡ್ಬೇಲ್ದ ಯಮ್ಮ 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 ನೋಡ್ದಿ ನೋಡಾಕತ್ತ ನೀವು. ಯಪ್ಪ ನನ್ನ ಮಗನ ಪೂಜಾರಿ ಹಾ ಹೇಳ್ಬೆ ದೇವ್ರಿಗೆ ನಾವು ನೀರು ಕೊಟ್ರೆ ಹೌದು ಶಿವ 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 ಅಂತಪ್ಪ ನೀನ ಮಾರಿ ತಕೊಂಡಿಲ್ಲ. ಅಮ್ಮ ನಾ ಹಸ ಆದ್ರ ನಮ್ಮ ಬಸವನ ಹಸ ಆದಂಗ ಬೇ ಪರಮ್ಮ ಕರೆಕ್ಟನ ಇದೆಯಪ್ಪ. ಹೌದು ಯವ್ವ ನನ್ನ ಮಗಳ ಗಂಗವ ಅಮ್ಮ ಏನಂದ ಪೂಜಾರಿ ಅಂತಾನ ಹಾ ದೇವ್ರಿಗೆ ನಾವು ನೀರು ಕೊಟ್ರಿಯಪ್ಪ ನೀನ್ ಯಾಕೆ ತಳ್ಕೊಂಡಿ ಅಂತ ಕೇಳಿನಿ. ಕೇಳಿದರೆ ಏನಂದ. ನಾನು ಜಳಕ ಮಾಡದಂಗ ಆದ್ರ ನಮ್ಮ ಬಸವಂದ್ರ ಜಳಕ ಮಾಡದಂಗ ಬೇ ಅಮ್ಮ ಅಂತಾನ. ಯಮ್ಮ ಹೀಗೆತ್ತಾರೆ. ಮತ್ತೊಂದ್ ಏನಂದ್ರ ಆಹಾ ಅವ್ ಬೆಳಗಿನ 5 ಗಂಟೆಗೆ ಎದ್ದೇವ ಹಾ ಕಬ್ಬಿನ ಮೇಲೆ ಬಿದ್ದಂತ ಇಬ್ಬಣ್ಣಿ ನೀರ್ ತಂದ ಹಾ ಅವ್ರ ಬಸವಂದ್ರ ಶೀತಳ ಮಾಡ್ಯಾನಂತ. ಹೌದು ನಾವು ಕೊಟ್ಟಂತ ನೀರು ಪೂಜಾರಿಗೆ ಅಂತೇವು. ಯಮ್ಮ ಆದ್ರಾಗ್ಲಿ ಇನ್ನ ಎಣ್ಣೆ ಕೊಡು ಬಸವಂತರಿಗೆ. ಎಣ್ಣೆ ಮಜನ ಮಾಡಿ. ಹಾ ಬೇ ಏನ್ ಮಾಡ್ಬೇ ಅಮ್ಮ ಯಪ್ಪ ದೇವ್ರ ಏನ್ ಮಾತ್ರ ಮಾಡು. ಹೌದಾ ನಂಗರ ಹಾ ನೋಡ್ಬೇ ಹಂಗಾರ ಮತ್ತ ಇಬ್ರು ನೋಡ್ರಿಲ್ಲ ಅಮ್ಮ ನೋಡ್ಬೇ ಮತ್ತೆ ಹೆಣ್ಮತ್ತನ್ ಮಾಡೇನೆ. ಯಪ್ಪ ಪೂಜಾರಿ ಹಾ ದೇವ್ರಿಗೆ ನಾವ್ ಎಣ್ಣೆ ಕೊಟ್ರೆ ಹೌದು ಯಪ್ಪ ಅದನ್ನ ಬಿಚ್ಚಿ ನೀನ ತಲೆಗೆ ಹಚ್ಕೊಂಡಲ್ಲ ನನ್ ಮಗನೇ. ಬೇ ಬರ್ಸ್ ಮುದಕ್ಕೆ ನಿನಗೆ ಎಷ್ಟು ಸರ ಹೇಳಿ
ಅಲ್ಲ ನಾ ಹೆಣ್ಮಚ್ಚಲ ಆದ್ರ ಆಹಾ ನಮ್ಮ ಬಸವಾನಿ ಹೆಣ್ಮಚ್ಚಲ ಆದಂಗ ಬೇ ಮುದಕ್ಕೆ ನೀ ಹೇಳ್ತಿ ಹೋಗಿ ಗಂಗೋ ಹೇಳಬೇಕಾಕತಿ ಹೌದು ಮತ್ ಹೋಗಿ ಹೇಳಲ್ಲ ನಾವ್ 20 ಸಲ ಹೇಳಿ ನೀ ಕೇಳಬೇಕ ಹೌದು ನಾವ್ ಹೇಳಬೇಕ ಕರೆ ಅದ ಅಂದ್ರ ನೀ ಹಚ್ಕೊಂಡ್ರೆ ಹಾ ನಿನ್ನ ದೇವ್ರ ಹೆಣ್ಮಜ್ರ ಆದಂಗ ಕರೆಕ್ಟ್ ಯವ ಯಮ್ಮ ಯಾಕ ಪೂಜಾರಿ ಅಂತಾನು ಆಹಾ ಯವ ಬಿಳಿ ಕುಸುಬಿ ಓದ ಹಾ ಗಾನ ಆಡಿಸಿ ಆಡಿಸಿ ಅವ್ರ ದೇವ್ರಿಗೆ ಹೆಣ್ಮಜ್ಲ ಮಾಡ್ಯಾನಂತ ಮಾಡ್ಯಾರ ನಮ್ಮದು ಆ ಅಂಗಡಿ ಅಂದು ಈ ಅಂಗಡಿ ಕೂಟಾಳ ಅಂತ ಹೇಳಿ ಹೇಳಿ ತಲೆಗೆ ಹಚ್ಕೊಂಡಂತೇವು ಯಮ್ಮ ಹೀಗತ್ತು ಹಾ ಯಮ್ಮ ಆಗ್ಲಾಗ್ಲಿ ಇನ್ನ ಕುಕ್ಮ ಈ ಬುತ್ತೈತಿ ಬಸವನ್ ದೇವ್ರಿಗೆ ಧರ್ಸಂತೀವಿ ಯಪ್ಪ ಪೂಜಾರಿ ಯಾಕ್ ಬೇ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಕುಕ್ಮ ತಂದನ ಹೌದನ್ ಬೇ ಉಳಿವಿಗೆ ಹೋಗಿ ಈಬತ್ತಿ ತಂದನ ಹೌದು ಚಂದಾಗಿ ದೇವ್ರಿಗೆ ಹಚ್ಚ ಹೌದನ್ ಬೇಂಗಾರ ಯಮ್ಮ ನೋಡ್ಬೇ ಹಂಗರ್ದ ನೋಡಿ ಇಲ್ಲಿ ಹಂಗದ ದೇವ್ರಿಗೆ ಹಚ್ತಾನೆ ನೋಡಕ್ಕೆ ನಿತ್ತನ ಬಾಳತ್ತಾತ ನೋಡ್ಬೇ ನಿಮ್ಮ ಗಂಗೋ ಹೇಳಟ್ಟ ಆಕಿ ಹಿಂದ್ಗಡೆ ಹೋಗಿ ಹೇಳ್ತಾನಲ್ಲ ನೋಡ್ಬೇ ಅಮ್ಮ ಹತ್ಕೋದಾನೆ ಯವ ಯಮ್ಮ ನೋಡಿದಿ ನೋಡಕತ್ತ ನೀವು ಆಹಾ ಯಪ್ಪ ಬಸವಂದರಿಗೆ ನಾವು ಈಬತ್ತಿ ಕೊಟ್ಟಿದ್ದೀವಿ ಹೌದು ವಿಭೂತಿ ಹಚ್ಚ ಅಂತೇಳಿ ಹೌದು ಕರೆ ಐತಲ್ಲ ಮತ್ತೆ ಕುಂಕುಮಾನು ಕೊಟ್ಟಿದ್ದೀವಿ ಹಾ ಆ ಕುಂಕುಮಾನು ನೀನೇ ಹಚ್ಕೊಂಡಿ ಹೌದು ಈ ಬುತ್ತಿನೂ ನೀನೇ ಹಚ್ಕೊಂಡಿ ಹಾ ಹಿಂಗ ಯಾಕೆ ಮಾಡ್ದು ನನ್ನ ಮಗನ ಅಮ್ಮ ಹಾ. ನಾ ಆಗಾಳೆ ಹೇಳಿ ನಿಂಗ ಹಾ ನಾ ಶೃಂಗಾರ ಆದ್ರ ಆದ್ರೆ ನಮ್ಮ ಬಸವನ ಶೃಂಗಾರದಂಗ ಬೇ ಮುದಕ್ಕಿ ಯಪ್ಪ ಹೋಗಿ ಹೇಳ್ತಾನ ಹಾ ಯವ ನನ್ನ ಮಗಳೇ ಯಮ್ಮ ಯಾಕ ಪೂಜಾರಿ ಅಂತಾನು ಹಾ ಯಮ್ಮ ನಾನು ಶೃಂಗಾರ ಆದ್ರೆ ಆದ್ರೆ ನನ್ನ ಬಸವಂದರ ಶೃಂಗಾರದಂಗ ಬೇ ಯಮ್ಮ ಅಂತಾನೆ ಯಮ್ಮ ಹೀಗತ್ತಾರು ಹೌದು ಯಮ್ಮ ಆದ್ರೂ ಆಗ್ಲಿ ಇನ್ನ ಹೂವ ಪತ್ರದವ ಬಸವನ್ ದೇವ್ರ ಧರ್ಸಂತ ಯಪ್ಪ ಪೂಜಾರಿ ಹಾ ಹೇಳ್ಬೇ ಯಪ್ಪ 11 ತೋಟಕ್ಕೆ ಹೋಗಿ ಹಾ 11 ತರದ ಹೂ ತಂದೀವಿ ಹೌದು ಮಾಲಿ ಮಾಡ್ಕೊಂಡ ಹಾ ಚಂದಾಗೆ ದೇವ್ರಿಗೆ ಇಡ್ಸಿ ನನ್ನ ಮಗನ ಹೌದು ಅನ್ಬೇಂಗಾರ ಹಾ ಅಮ್ಮ ನೋಡ್ಬೇಲ್ದ ಯಾಕ್ ಬೇ ಮಸ್ತ್ ಕಾಣಕತ್ತಿಲ್ಲ ಯಾಕ ಯಾಕಂದ್ರೆ ಎರಡು ಕಿವಿಯಾಗ ಇಟ್ಕೊಂಡೆಲ್ಲ ಹಾ ಬಾಳ ಚಂದ ಸುಂದರವಾಗಿ ಕಾಣಕತ್ತಿ ಅಲ್ಲವೇ ಮುದಕ್ಕೆ ಅಲ್ಲ ಓ ಪೂಜಾರಿ ಹಾ ದೇವ್ರಿಗೆ ಇಡ್ಸಿ ಅಂತ ಕೊಟ್ರೆ ನೀ ಯಾಕೆ ಇಟ್ಕೊಂಡಿ ಅಲ್ಲವೇ ಹಾ ನಿನಗೆ ಎಷ್ಟು ಸಲ ಹೇಳಿ ಯಪ್ಪ ಗುಡಿ ಆಗಿರೋ ಮಟ್ಟ ಹೇಳಬೇಕ ನಾ ಕೇಳಬೇಕ ಅಲ್ಲ ಹಾ ನಾ ಶೃಂಗಾರ ಆದ್ರ ಹಾ ಹಾ ನಮ್ಮ ಬಸವನ ಶೃಂಗಾರ ಆದಂಗಂತ ಆಗ ಹೇಳಿ ನಿನಗ ಅಂದ್ರ ಮೊದಲ ಹೂ ತಂದಿ ದೇವ್ರಿಗೆ ಇಡ್ಸಿ ಹೌದು ನಾವ್ ಕೊಟ್ಟು ಹೂವ ನಿನ್ ಕಿವ್ಯಾಗನ ಹೌದಾ ಯಪ್ಪ ಹೋಗಿ ಹಂಗ ಅವ್ರ ಮುಂದೆ ಹಿಂಗ ಹೇಳ್ತಾನ ಹೆಂಗ ಹೇಳ್ಬೇಕಿ ಯವ್ವ, ಗಂಗೋಗ ನನ್ ಮಗಳೇ ಹಾ ಯಮ್ಮ ಯಾಕ ಪೂಜಾರಿ ಅಂತಾನ ಹಾ ಬೆಳಗಿನ 5 ಗಂಟೆಗೆ ಎದ್ದೇವ ಆಹಾ 11 ತೋಟಕ್ಕೆ ಹೋಗಿ ಹಾ 11 ತರದ ಹೂ ತಂದ ತಂದು ಮಾಲಿಯ ಮಾಡಿ ಮಾಡಿ ಅವ್ರ ದೇವ್ರಿಗೆ ಇಡ್ಸ್ಯಾನಂತೇವ ಹೌದು ನಾವು ಕೊಟ್ಟಂತ ಹೂವ ಹಾ ಪೂಜಾರಿಗೆ ಅಂತೇವ ಯಾವ ಶೃಂಗಾರ ಆದ್ರೆ ಆದ್ರೆ ಬಸವಂದ ಶೃಂಗಾರ ಆದಂಗಂತ ನನ್ನ ಮಗಳೇ ಯಮ್ಮ ಹೀಗತ್ತಾರಲ್ಲ ಹೌದು ಯಮ್ಮ ಆದ್ರೂ ಆಗ್ಲಿ ಇನ್ನ ಬೆಳೆ ಬೆಳೆತನ ಬೆಳೆಗೆ ಹಾಕಿ ಯಮ್ಮ ನಾನಾ ಥರದ ಅಡಿಗೆ ಮಾಡ್ಕೊಂಡ್ ಬಂದಿವಿ ಆ ಬಸವನ ದೇವರಿಗೆ ಅಮ್ಮ ನೈವೇದ್ಯನ್ನು ಹಿಡಿ ಅಂತ ಹೇಳಮ್ಮ ಪೂಜಾರಿ ಹಾ ಹೇಳ್ಬೇ ಯಪ್ಪ ಬಂದ್ ಬಾಳ ಹೊತ್ತಾತು ಹೌದು ದೇವ್ರಿಗೆ ಎಡಿ ಹಿಡಿ ನನ್ನ ಮಗನೇ ಹೌದನ ಎಡಿ ಹಿಡಿದು ಬರ್ಕ ನೋಡ್ತೇನೆ ಅಮ್ಮ ಹಾ 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 ಅಮ್ಮ ನೋಡ್ಬೇಲ್ದ ಯಮ್ಮ ಯಮ್ಮ ನೋಡ್ದೇನವ ಇವ ನೋಡಾಕತ್ತನಗಪ್ಪ ಕೇಳ್ತಾನು ಅದನ್ನ ವಿಚಾರ ಮಾಡ್ತಾನಗಪ್ಪ ಯಪ್ಪ ಪೂಜಾರಿ ಯಾಕ್ ಬೇ ಅಲ್ಲ ದೇವರಿಗೆ ನಿವಾದ ಮಾಡಿ ನಾವು ಎಡಿ ಕೊಟ್ಟಿದ್ದೀವಿ ಹೌದು ದೇವ್ರ ಕಡೆ ಭುಜ ಮಾಡಿದಿ ಹಾ ಮಂದಿ ಕಡೆ ಮುಖ ಮಾಡಿದಿ ಕರೆ ಅದ ತಳಕ್ ಕುಂತ ಗಪ್ಪ ಗಪ್ಪ ನೀನ ಊಟ ಮಾಡಿಬಿಟ್ಟಲ್ಲೋ ಪೂಜಾರಿ ಏ ಬೇಬರ್ಸ್ ಮುದಕ್ಕೆ ಯಾಕ ನನ್ನ ಇವ ಕಿತ್ತೂರು ಮಳಸರ್ಜ ಬಳ್ಳೋಡಿ ಎರಾಣಿಗೆ ಎಡಿ ಕಳಿಸ್ತಿತ್ತಂತ ಹಾ ಯಪ್ಪ ಹಂಗ ಒಯ್ಯುವಾಗ ಹಾಳು ಬಂತ ತುಂಬಾ ಹಾಳವಾಗಿ ನಿಂತ ಹಾ ಇಲ್ಲ ಹೊರಗೆ ನಿಂತ ನಾಲ್ಕು ಕಿಲೋಮೀಟ ಹಾ ಅವ್ನು ಹೊಟ್ಟೆ ಹಸದ ಒಯ್ಯಾವ ಹಾ ಅರ್ಧ ಬಸಣ್ಣ ತೆಗೆದಿಟ್ಟು ನಾವು ಊಟ ಮಾಡಿದಂತ ಮಾಡ್ರಿ ಅಂತ ಹಂಗ ಬಾ ಇರ್ಬತ್ತವ್ರು ಹೇಳಿ ಇವ್ ಮನ್ಸಜ್ಜಾಗ ಹಾ ಇವತ್ತ ಹೊಟ್ಟಿ ತುಂಬತಿ ಹೊಟ್ಟಂತ ಹಾ ಹಾ ಹಂಗ ಇವ್ ಊಟ ಮಾಡ್ರ ಬಸಣ್ಣ ಉಂಡಂಗ ಅಂತ ಅಂತಾನ. ಉಂಡಾಂಗನ ಅದು ಕರೇನ ಬೇಬರ್ಸ್ ಮುದಕ್ಕೆ ಹಾ ಹೇಳ್ಯಪ್ಪ ನಾ ಸಂತ ಆದ್ರ ಹಾ ಹಾ ನಮ್ಮ ಬಸವನ ಸಂತ ಆದಂಗ ಬೇ ಅಮ್ಮ ಯಾಕ ಮನ್ಯಾಗ ಉಂಡಿಲ್ಲ ಹೇ ಅಲ್ಲ ಬೇ ನೋಡ ಕೇಳಟ ನಿಮ್ಮ ಗಂಗನ ಸ್ವಲ್ಪ ವಿಚಾರ ಮಾಡ ಕೇಳ್ತ ತಡ್ಕೊ ಒಂದಿಟ ಕಮ್ಮನ ಬಂಟ ಅಂದ್ರ ಹಂಗ ಹೊಡ್ತ ಹಾಕೇ ಬಿಡ್ತಾನ ಯವ್ವ ಯಮ್ಮ ಯಾಕ ಪೂಜಾರಿ ಅಂತಾನು ಹಾ ದೇವರಿಗೆ ನಾವ್ ಎಡಿ ಕೊಟ್ರ ಪೂಜಾರಿ ನೀ ಯಾಕೆ ಊಟ ಮಾಡ್ದೆ ಅಂತ ಕೇಳಿನಿ ಅಂದ್ರೆ ಏನಂದಮ್ಮ ಯಮ್ಮ ನಾ ಊಟ ಮಾಡ್ದಂಗ ಆದ್ರೆ ಹಾ ನಾನು ಬಸವಂದ್ರ ಉಂಡಂಗ್ ಬೇ ಯಮ್ಮ ಅಂತಾನ ಯವ್ವ ಓಹೋ ಖರೆ ಐತಿ ಕರೀತಿ ಯಾಕಂದ್ರೆ ಹಾ ಕಲ್ಲ ದೇವರಿಗೆ ನೈವೇದ್ಯ ಮಾಡಿದ್ರೆ ಮಾಡಿದ್ರೆ ಕಲ್ಲ ದೇವ್ರು ಊಟ ಮಾಡಂಗಿಲ್ಲ ಮಾಡೋದಿಲ್ಲ 1 ತಾಸು ಇಡುವಲ್ಲಿ 2 ತಾಸ ದೇವ್ರ ಮುಂದೆ ಇಡ ಇಟ್ರೆ ಕೆಂಪಿರಿ ಹೊತ್ತಾವ ಕರಿ ಇರಿಬಿ ಹೊತ್ತಾವ ಹೌದವು ಹಸದ್ ಉಂಡಾನ ಅಂದ್ರೆ ಪೂಜಾರಿ ನನಗೆ ಎಷ್ಟ್ ಆತ್ ನೋಡಪ್ಪ ಇದು ಹೌದನ್ ಬೇ ಸುಳ್ಳ ಕರೆನೋ ಏ ಕರೆ ಅದ ಬೇ ಅಮ್ಮ ನೀ ಏನ್ ಉಂಡಲ್ಲ ಹಾ ನನಗೂ ಬಾಳ ಸಂತೋಷ ಆಗೈತಿ ನೋಡು ಮತ್ ನಿಮ್ ಗಂಗಾಗ
ಮತ್ ನಾ ಹೇಳಿದ್ ನಿನಗೆಲ್ಲ ಹೌದನ್ಬೇ ಇರ್ಲಿಪ್ಪ ಹಾ. ಇವ್ ಕಾಯಿ ಕೊಟ್ಬಿಡಿ ತಗೋರು ಕಪ್ರ ಹಚ್ಚಿ ಕಾಯಿ ಹೊಡೆದು ಕೊಡಂತ ಹೇಳಿ ಕಪ್ರ ಹಚ್ಚು ನಾ ಒಟ್ಟ ಮಂಗಳಾರತಿ ಮಾಡ್ತೇವು ಹೌದನ್ಬೇ ದೇವ್ರ ಸೇವಾ ಮಾಡ್ತೇವೆ ಆಮೇಲೆ ಕಾಯಿ ಬಿಡಂತಿ ಹೌದಬೇ ಬಸ್ಸು ಬಸ್ಸು ಅಮೀನ್ ಬಾವಿ ಬಾಬಾರೋ ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ಏ ಬಾಬಾರೋ ಬಸವಣ್ಣ ನಿನ್ನ ನಂಬಿ ಬಂದಿನು ನಾನ ಬಾರೋ ಬಸವಣ್ಣ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಗುರು ಬಸವ ನಿನ್ನ ನೇವೆ ಮಾಡುವೆ ನಾನ ತಂದೆಯೂ ನೀನೇ ನನಗೆ ತಾಯಿಯೂ ನೀನೇ ತಂದೆಯು ನೀನೇ ಎನಗ ತಾಯಿಯು ನೀನೇ ತಂದೆಯೂ ನೀನೇ ನನಗೆ ತಾಯಿಯೂ ನೀನೇ ತಂದೆಯು ನೀನೇ ಎನಗ ತಾಯಿಯು ನೀನೇ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಬಸವೇಶ ನಿನ್ನ ಸೇವೆ ಮಾಡುವೆ ನಾನ ಬಾಬಾರೋ ಬಸವೇಶ ನಿನ್ನ ಸೇವೆ ಮಾಡುವೆ ನಾನ ಬಾಬಾರೋ ಗುರು ಬಸವ ನಿನ್ನ ನಂಬಿ ಬಂದಿನು ನಾನ ಮರಡಿಯ ಬಸವಣ್ಣ ನೀನು ನಮ್ಮನಿ ದೇವರ ಮರಡಿಯ ಬಸವಣ್ಣ ನೀ ನಮ್ಮನಿ ದೇವರ ಮರಡಿಯ ಬಸವಣ್ಣ ನೀನು ನಮ್ಮನಿ ದೇವರ ಮರಡಿಯ ಬಸವಣ್ಣ ನೀ ನಮ್ಮನಿ ದೇವರ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಬಸವೇಶ ನಿನ್ನ ಸೇವೆ ಮಾಡುವೆ ನಾನ ಏ ಬಾಬಾರೋ ಬಸವೇಶ ನಿನ್ನ ಸೇವಾ ಮಾಡುವೆ ನಾನ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಅಕ್ಕಿ ಉಳ್ದೈತಿ 12 ವರ್ಷ ಹರಕಿ ತೀರ್ಸಕ ಬಂದೇವಾ ಅಕ್ಕಿ ಉಳ್ದೈತಿ 12 ವರ್ಷ ನೀ ತಿರಸಕ ಬಂದೇವ ಅಕ್ಕಿ ಉಳ್ದೈತಿ 12 ವರ್ಷ ಹರಕಿ ತೀರ್ಸಕ ಬಂದೇವಾ ಉಳದೈತಿ 12 ವರ್ಷ ತಿರಸಕ ಬಂದೇವ ಇವತ್ತ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಬಸವೇಶ ನಿನ್ನ ಸೇವೆ ಮಾಡುವೆ ನಾನ ಏ ಬಾಬಾರೋ ಬಸವೇಶ ನಿನ್ನ ಸೇವಾ ಮಾಡುವೆ ನಾನ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನ ನಾನ ಯಪ್ಪ ಪೂಜಾರಿ ನಾ ಬಂದ ಬಾಳ ಹೊತ್ತಾತು ಹೌದು ಕಪ್ರ ಹಚ್ಚಿ ನಮ್ ಕಾಯಿ ಹೊಡಿ ನನ್ನ ಮಗನೇ ಹೌದಬೇ ಹಂಗಾರ ಅಮ್ಮ ನೋಡ್ಕೊಂಡ್ ಕಾಯಿ ಹೊಡ್ತಾನೆ ಬಾಯಿ ನಿಕ್ಕರ. ಅಮ್ಮ ಕಾಯಿ ಹೊಡ್ತಿದ್ದೆ ನೋಡ್ಬೇ ಅಮ್ಮ ಕಾಯಿ ಹೆಂಗ ಬಂದು ಹೊಡ್ದಂತ ಕೇಳತ್ತೆ ನೀನ ಹೌದಾ ಯಪ್ಪ ಅಮ್ಮ ಕಾಯಿ ಹೆಂಗ ಅಲ್ಲಿಂದ ಹಿಡ್ದು ಹೆಂಗ ಇಲ್ಲಿ ಮಟ ಏಕ ಆತ್ ನೋಡ್ಬೇ ಅಮ್ಮ ಅಲ್ಲೋ ಪೂಜಾರಿ ಹಾ ಅಲ್ಲಿಂದ ಹಿಡಿದಿಲ್ಲ ಮಟ್ಟ ಏಕ ಅಂತಂದ್ರೆ ಇದು ಏನು ನಮಗೆ ತಿಳಿಯಲಿಲ್ಲ ಚಂದ ಹೊಡೆದು ಹೇಳಲ್ಲ ಅಂದ್ರ ರಾತ್ರಿ ಹೊಡ್ತಾತಂತ ಕೇಳಿನೇ ರಾತ್ರಿ ಹೊಡ್ತಾತು ಅಂದ್ರ ಹೋದ ಕುಲ ಗಂಡ ಸೊಲಗ ಅಂದ್ರ ಗಂಡ ಸೊಲಗ. ತೊಟ್ಲು ಬಟ್ ಕೊಡ್ತೆ ಅಂತ ಹೇಳಿನಿ ಹಾ ಹಿಂಗ ಯಪ್ಪ ಹಾ ಯವ್ವ ಅಣ್ಣನ ಮಗಳೇ ಯಮ್ಮ ಏನಾಯ್ತು ಯವ್ ಕಾಯಿ ಚಲೋ ಹೊಡೆದಲ್ಲ ನೀನು ಕಾಯಿ ಚಲೋ ಹೊಡೆದು ಹಾ. ಯಮ್ಮ ಹೇಗ್ ಹೊಡೆದು ಅಂತ ಯವ್ವ ತೊಟ್ಟಲ್ಗಾಯಿ ತೊಟ್ಟಿಲಗಾಯಿ ಅಂದ್ರೆ ಹಾ ಮುಂದಿನ ವರ್ಷಕ್ಕಂದ್ರೆ ಹಾ ಯವ್ವ ಜೋಗಳ ಹಾಡ್ಕೊಂಡ ಹಾಡ್ಕೋತ ಬಸವಂದರ ಗುಡಿಗೆ ಬಂದು ನೀ ತೊಟ್ಲ ಕಟ್ತಿ ಅಂತ
ಕೊಡ್ತೀವಂತ ಯಮ್ಮ ಬಾಳ ಸಂತೋಷವಾಯ್ತು. ನನಗೂ ಬಹಳ ಆನಂದ ಆತ. ಯಾಕಂದ್ರೆ ಹಾ. ನನ್ನ ಗಂಡ ವ್ಯಾಪಾರಕ್ಕೆ ಹೋಗುತ್ತ ಮುಂದೆ ಅವ್ರು ಹೇಳಿದ್ದು ಒಂದಾಯ್ತು. ಹೇಳಿದು ಒಂದಾಯ್ತು, ಹೌದು. ನಾನು ನೀನು ಕೊಡುಗೊಂದ ಬಂದುದು ಒಂದಾಯ್ತು, ಹಾ ಹಾ ಆ ಭಗವಂತ ಬಸವಂದಿಯ ನಮಗ ನೀಡಿದು ಒಂದಾಯ್ತು. ಹಿಡಿದು ಒಂದಾಯ್ತು. ಇನ್ನ ಕಾಯಿ ಹೊಳಿಕೆಯನ್ನು ಇಸ್ಕೊಂಡ್ ಬಾರಮ್ಮ. ಯಪ್ಪ ಪೂಜಾರಿ ಹಾ ಬೇ ಬಾಳ್ ಚಲೋ ಆತ ನನ್ನ ಮಗನ. ಹೌದನ ತಾಯಿ ಬಂದು ಬಾಳ್ ಉತ್ತಮ ಮಾಡಿದಿ. ಹಾ ನಮಗೂ ಬಾಳ್ ಸಂತೋಷ ಆತ. ಕರೇನ? ನನ್ನ ಮಗಳ ಗಂಗೋಗೂ ಬಾಳ್ ಸಂತೋಷ ಆಗೈತಿ. ಹೌದನ ನಮ್ಮ ಕಾಯಿ ಹೊಳಿಗೆ ಕೊಡೆಪ್ಪ ಇನ್ನ. ಹೌದಾ ಬೇ ತಡಿ ಬೇ ಹಂಗಾರ ಮುದಕ್ಕೆ ಹಂಗಾರ ಅಮ್ಮ ಹಿಡ್ಕೋ ಬೇ ಹಂಗಾರ್ದ ಯವ್ವ ಯಮ್ಮ ಯಮ್ಮ ಕಾಯಿ ಎಸ್ ಕೊಡ್ತೀವಿ? ಯವ್ವ ಕಾಯಿ ಎರಡ ಬಾಟ್ಲ್ ಎಷ್ಟಾಗ್ತಾವ? 4 ಅಕ್ಕಾವು. ಯಮ್ಮ ನೋಡಿ ಇಲ್ಲಿ 3 ಇಸ್ಕೊಂಡ್ ಬಂದಿ ನೋಡಿಲ್ಲಮ್ಮ. ಅಯ್ಯೋ, ನಾನು ನೋಡಲಿಲ್ಲವ. ಯವ್ವ ಮತ್ ನಾ ಏನ್ ತುಡುಗುಣ ಮಾಡ್ಲಾ ಇಟ್ಕೊಂಡು ಇಲ್ಲ. ಇಲ್ಲವಾ ನೀ ತಗೊಂಡಿ ಅಲ್ಲ, ಹಾ ಹಾ ಪೂಜೆನ ಪೂಜಾರಿ ಕೇಳ್ಕೊಂಡು ಬಾರಮ್ಮ. ಏ ಪೂಜಾರಿ ಯಾಕೆ ಬೇ ನಿನ್ನ ಕೈಯಾಗ ಕಾಯಿಸ್ಕೊಟ್ಟಿದೀವು. 2 ಹೊಳಿ ಕೆಟ್ಟಕಾವು 3 4 ಮತ್ 3 ಯಾಕೆ ಕೊಟ್ಟಿ ಎತ್ತಮ್ಮ? ಅಲ್ಲವೇ ಮತ್ತೇನ್ ದುಡ್ಡ ನಿಮ್ಮ ಅಜ್ಜ ಕೊಡ್ತಾನೆ ನಿಮ್ಮ ತಾತ ಕೊಡ್ತಾನ? ಅಲ್ಲ ಹಾ ದುಡ್ಡ ಅವ್ರು ಇಲ್ಲ, ತಾತ್ಯಾನು ಇಲ್ಲ, ಅಜ್ಜಾನು ಇಲ್ಲ, ಅವ್ರು ಹೋಗ್ಯಾರ ಶಿವನಲ್ಲಿ. ಹೌದನವೇ ನಾವೇನದೀವಿ ನಮ್ಮ ನಟ ಕೇಳ ಅಮ್ಮ ಇದ್ರ ಕೊಡ್ತೀವಿ, ಇದ್ರ ಹಂಗ ಹೋಗುವಂತೆ ನಿಮ್ಮ ಮನೆಗೆ. ಅಲ್ಲವೇ ಯಾಕೆ ನನಗ ಬಿಲ್ಲಿ ಬಿಲ್ಲಿ ಬೇಕಾ? ಬಿಲ್ಲಿ ಹೌದು, ಯಾಕಂದ್ರ ನನಗೆ ಈ ಜಾತ್ರೆಯಾಗ ನಡಿಬೇಕು ಅಂತ ಬಿಲ್ಲಿ ಬೇಕು ನನಗ. ಅಲ್ಲ ಹೌದು ಬಿಲ್ಲಿ ಎಂದಾರ ನೋಡಿ 10 ವರ್ಷ ಆತೀಗ. ಎಂತದೈತ್ ಬೇ? ಅಲ್ಲ ಹಾ ಬಿಲ್ಲಿನೂ ಇಲ್ಲ, ದುಡ್ಡು ಇಲ್ಲ. 5 ರೂಪಾಯಿ ತಳಗ ಏನಿಲ್ಲ, ಇಲ್ಲಿ ಕೊಡ್ಬೇಕು ನಿನಗೆ 5 ರೂಪಾಯಿನ ನಾವು. ಅಲ್ಲವೇ ಮುದಕ್ಕೆ ಹಾ. ನನಗ ಬಿಲ್ ಅಂದ್ರೆ ಎಂತದ್ ಗೊತ್ತೈತಿ ನನಗ? ಎಂತದು 2026 ಹಾ, ಅದು ಏಪ್ರಿಲ್ 14 4ನೇ ತಿಂಗಳ ಈ ಜಾತ್ರೆಯಾಗ ನಡಿಬೇಕಂತ ದುಡ್ಡು ಬೇಕಂದ್ರ ಬೇಕು. ಯಪ್ಪ ಕೇಳ್ತಾನ. ಅದು ರಾಮದುರ್ಗ ತಾಲೂಕ ಸಾಲೋಳಿ ದುಡ್ಡ ಬೇಕಿಲ್ಲಿ. ನಿಂದು ಮೆರವಣಿಗೆ ಬಾಳ ಆತ್ ಬಿಡ ಹಂಗ. ಹೌದು ಅದ್ರ ಮೆರವಣಿಗೆ ಅಲ್ಲಿಂದ ಹಾ ಅಟ್ಟ ಏಟು ಗುಡಿಗೆ ತೀರ್ಸೊಂದು ಹೋಗಾವ ಇಲ್ಲ. ರಾಮದುರ್ಗ ತಾಲೂಕ ಬೆಳಗಾವಿ ಜಿಲ್ಲಾ ಮತ್ ನೀನೇನ ಅಲ್ವೇ ಕೊಡದ್ರ ಕುಂದಿರ್ತಿ ನೋಡಿ ಹಿಂಗ. ಅಂದ್ರ ನನಗ್ ಜಾತ್ರೆ ನಡಿಬೇಕಿಲ್ಲಿ ದುಡ್ಡ. ಅದ್ ನಡೀದಿಲ್ಲ, ನಡೆಸಿ ಕೊಡೋದಿಲ್ಲ. ಹೌದನ ಯವ್ವ ಹಾ ಪೂಜಾರ್ದ ಬಾಳ ಉದ್ದ ಐತಿವ ಏನದು ಅಡ್ಡಸ್ರ. ಅಡ್ಡಸ್ರ ಯಮ್ಮ ಏನಂದ್ರ? ಆಹಾ ರಾಮದುರ್ಗ ತಾಲೂಕು ಸಾಲಳಿ ದುಡ್ಡ ಬೇಕಂತೇವ. ದುಡ್ಡ ಬೇಕಂತ? ಒಟ್ಟ ಇಲ್ಲೇ ನಡ್ಸಾವಂತ ಅವ ದುಡ್ಡ ಹಾ 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 ಐತಿ ಅವ ದುಡ್ಡ. ಯವ್ವ ಮನೆ ಏನ್ರ ಬರುತ್ನಾಗ ಒಂದು ದುಡ್ಡು ಕೊಟ್ಟಿರ್ಬೇಕಿಲ್ಲ ಅಜ್ಜ. ಯವ್ವ ನಮ್ ಮುದಕ್ ಕೊಟ್ಟೈತಿ, ಹಾ ಹಾ ಅವು ಬಾದಸ ದುಡ್ಡು ಅದಾವ. ಯವ್ವ ಅದ್ ನಡಿತೈತಿಲಿ ಆಂಬಾಲ ಯವ್ವ ಕೊಟ್ಟು ಇಸ್ಕೊಂಬ ಕೊಡ್ಲೇನ್ರಿ ತಗೋತೈತಿಲಿ ಆಂಬಾಲ. ನೋಡ್ಯಾರ ಯಪ್ಪ ನೋಡು. ಪೂಜಾರಿ ಹಾ ಯಪ್ಪ ಕೈ ಮುಂದ್ ಮಾಡು, ನನ್ನ ಕಡೆ ಒಂದ್ ದುಡ್ಡು ಐತಿ ನೋಡಿ. ಹೌದಾ ಬ್ಯಾಂಗರ ಇದ ನಡಿತೈತಿ ಇಲ್ಲ ನೋಡು. ಸಾಂಬಾರ ಬೆಲೆ ಯಮ್ಮ ಯಾಕೆಪ್ಪ? ಅಲ್ಲ ಬೇ ನೋಡ್ಬೇ ಯಾನ ಮಾಡಿ ಹಂಗ ನೆಗೆತ್ತಿದು ಓಹೋ ಸೌದೈತಲ್ಲ ಯಪ್ಪ. ಬಾಯ್ಲೆ ಬಾ ಸಾಲ ಮುಂದೆ ಬಾಯ್ಲೆ. ಅಲ್ಲ ಇದು ಅಲ್ಲಿ ಬಾಡ್ದು ಇಲ್ಲಿ ಬಾಡ್ದು ನಗ್ಗಿ ನುಗ್ಗಿಕ್ಕೆ ಹಾಗೆ ನುಗ್ಗಿಕಾರಿ ಹಣಮಪ್ಪಗೆ ಹೋಗಿ ಸೌ 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 ಸೌದ್ ಹಂಗ ಸೌದತ್ತಿ ರೋಡ್ ಆಗಿತ್ತಿದ. ಅಲ್ಲ ಒಗದ್ ಬಿಡ ನಮ್ ಮುದುಕ ತಾಕಿತ್ ಮಾಡ್ಯಾನ. ಹಾ ಏನ್ ತಾಕಿತ್ ಮಾಡ್ಯಾನ ಅಂದ್ರೆ ಈ ಮುದುಕಿ ಹೌದು ಈ ದುಡ್ಡ ಕೊಡ್ತಾನ. ಹಾ ಎಲ್ಲಾರು ಕಳ್ಕೊಂಡ್ ಬಂದಿ, ಎಲ್ಲಾರು ಬಿಟ್ಟು ಬಂದಿ, ಯಾರ್ಯಾರು ಕೊಟ್ಟು ಬಂದಿ ಅಂದಾನು. ತಗೋ ಬೇಡ ಹಂಗಾರ ದುಡ್ಡ ಹೊಸಾದ ಬೇಕಾ ಹೊಸ ದುಡ್ಡ ಬೇಕ ತಂಗಿ? ಆಹಾ ಯವ್ವ ಈ ದುಡ್ಡ ಹಳಿದಾಗೈತೆ ಅಂತ. ಹಳಿದಾಗೈತಿ ಈ ದುಡ್ಡ ನಡೆದಿಲ್ಲ ಅಂತೇವ. ನಡಿದಿಲ್ಲ ಅಗ್ದಿ ಹೊಸಾದ ದುಡ್ಡು ಬೇಕಂತೇವ. ಯಮ್ಮ ಹಾಗಾದ್ರೆ ನೀ ದುಡ್ಡು ಕೊಡಕತ್ರ ಮಾ ದುಡ್ಡಿನಿಂದ ನಡಿಲಿಲ್ಲ, ನಡಿಲಿಲ್ಲ. ಹೊಸ ದುಡ್ಡು ಬೇಕಂದ ನಾನಂದ್ರೆ ಹಾ ಹಾ ಯಮ್ಮ ನಾನು ಯಾರದು ಪೂಜಾರಿಗೆ ಗೊತ್ತಾಗಿದ್ದೀರ ಕೇಳು. ಇನ್ನ ಪಕ್ಕ ಗೊತ್ತಾಗಿಲ್ಲ, ಈಗ ಕೇಳೇ ಬಿಡ್ತಾನ. ಯಪ್ಪ ಅಮ್ಮ ಹೇಳ್ದೆ ನಾವು ಯಾರು ದಿನ ಪಕ್ಕ ಗೊತ್ತಾಗಿತ್ತೆ ಅಥವಾ ಇನ್ನ ಇಲ್ಲ? ಅಲ್ಲ ಬೇ ಮೇನ್ ಮಳಿ ಪರಮ ಹಾ, ಹಾ. ನೀವು ಯಾರು ಅನ್ನೋದು ನನಗ ಅಚ್ಚ ಕನ್ನಡದಾಗ ನಿಚ್ಚಳಾಗಿ ಹೇಳಿದ್ರ ನನಗೂ ಗೊತ್ತಾ ಇಲ್ಲ ಕುಂತ ಜನಕ್ಕೂ ಗೊತ್ತಾಗಬೇಕು. ಹೌದಿಲ್ಲ? ಹೌದು ಯಪ್ಪ ಹೇಳ್ತು ಕೇಳಂಗ್ರ. ಅಮ್ಮ ಹೇಳು. ಡಪ್ಪ ಡಪ್ಪ ಡಬ್ ತೊಂಬ್ರೆ ಡಬ್ಬ ನೀನ ಪುಕ್ಕ ಪೂಜೇರಿ ನೀನ ಬಂದ ಕೇಳತಿ ನಮನ ಹಲೋ ಹಲೋ ಲಗಳೇರ ಗಂಗಾ ಪೂಜಾರಿ ಹೇಳ್ತು ಕೇಳಪ್ಪ. ವಿರಾಪಸಿ ಬಸವಂತ ನೀರ ನನ್ನ ಪ್ರಾಣೇಶ್ವರೇ. ಕೇಳು, ಕೇಳು.
ನಿಂದು ಕೊಟ್ಟ ನಿಂದು ನಡಿಲಿಲ್ಲ ನಡಿಲಿಲ್ಲವ ಯಮ್ಮ ನಾ ಕೊಡ್ಬೇಕಂದ್ರ ನನ್ನ ಕಡೆ ಚಿಲ್ಲರೂ ಇಲ್ಲ ಚಿಲ್ಲರೂ ಇಲ್ಲ ಅಮ್ಮ ಪೂಜಾರಿಗೆ ಈ ಸದ್ದೆ ಹಾ ನನ್ನ ಕೊಟ್ಟದು ಸ್ಯಾರ ಬೈಲ್ ಹೊಂಗಲ ಹಾ ಎನ್ನ ತವರು ಮನಿ ಬೈಲ್ವಾಡ ಬೈಲ್ವಾಡ ಇರಪಕ್ಷಿ ಬಸವಂತ ಬಂದು ಮೈದುಂಡಾಗಬೇಕು ಹಾ ಹಾ ಆ ಲಗಳೇರ ಹೆಸರು ಬಂದ ಎನಗೆ ಪ್ರಾಣ ಕಾಂತ ಆಗಬೇಕು ಹೌದು ಯಮ್ಮ ಎನೆಗೆ ಬಂದು ಲಗಳೇರ್ ಗಂಗಾ ಅಂತ ಹೇಳಿ ಪೂಜಾರಿಗೆ ಹಾ ಯಮ್ಮ ಮತ್ತೆ ಇಲ್ಲಿ ಯಾರ ಜಾತ್ರೆ ಒಳಗ ಹಾ ನಿನಗೆ ಯಾರ ಭೇಟಿ ಆದ್ರ ಹಾ ಯಮ್ಮ ಹೋಗಿ ಒಂದು ದುಡ್ಡು ಇಸ್ಕೊಂಡು ಬಾ ಯಮ್ಮ ಪೂಜಾರಿಗೆ ದುಡ್ಡು ಕೊಟ್ಟ ಹೊಳಕೆ ಇಸ್ಕೊಂಡು ಹೋಗಿ ಅಲ್ಲ ಯವ್ವ ಇಂಥ ಜಾತ್ರೆ ಒಳಗೆ ಒಂದ್ ದುಡ್ಡು ಕೊಡೋದು ಹೆಂಗ್ ಕೇಳ್ಬೇಕು ಅಯ್ಯೋ ನಾನು ನೋಡು ನನ್ನ ಮಗಳ ಆಹಾ ಏನ್ರ ಮೂರಾನು ಯಾರ ಬಂದಿರ್ಬೇಕ ಬಂದಿರ್ಬೇಕವಾ ಅವ್ರ ನನ್ನ ಪರಿಚಯ ಐತಿ ನನಗೆ ಅವ್ರ ಪರಿಚಯ ಐತಿ ಹೌದು ಕೇಳಿದ್ರು ಪರವಾಗಿಲ್ಲ ಒಂದ್ ದುಡ್ಡು ಇಸ್ಕೊಂಡ್ ಬರ್ತಾನೇವ ಸ್ವಲ್ಪ ಹಿಂದಕ್ಕೆ ಸರಿ ಹಂಗ್ರ ಇವ ಆಗ್ಲಿಮ್ಮ ಹೊಳ್ಳಿ ಬಂದು ಪೂಜಾರಿ ದುಡ್ಡು ಕೊಡ್ತೀವಂತ ಹೇಳಿ ಹಾ